ನೀವೇನಾದ್ರೂ ಮೈಸೂರಿಗೆ ಹೋಗಿದ್ರಾ? ಅಲ್ಲಿ ಮೈಲಾರ್ ಹೋಟೆಲ್ ನಲ್ಲಿ ಮಸಾಲ್ ದೋಸೆ ತಿಂದ್ರಾ? ಅದೇ ಟೇಸ್ಟ್ ಇವಾಗ್ಲೂ ಇದೆಯಾ? ಅಷ್ಟೊಂದು ಫೇಮಸ್ಸಾ ಈ ಮೈಲಾರಿ ಹೋಟೆಲ್ ಅಂದ್ರೆ? ಅದೇ ರುಚಿ ಹೊತ್ತು ಬಂದಿರುವಂತ ಪ್ರಸಿದ್ಧಿ ಒರಿಜಿನಲ್ ವಿನಾಯಕ ಮೈಲಾರಿ ಹೋಟೆಲ್ನ ಬೆಂಗಳೂರು ಶಾಖೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಿದ್ದಾರೆ. ಅಲ್ಲಿ ಮಸಾಲ್ ದೋಸೆಯನ್ನ ಸವಿದಿದ್ದಾರೆ. ಅದರ ಜೊತೆಗೆ ದೋಸೆಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಇದು ಈ ಹೊತ್ತಿನ ಸುದ್ದಿ ವಿಶೇಷ. ನೋಡ್ಕೊಂಡ್ ಬರೋಣ. ಹೌದು, ಮೈಲಾರಿ ಹೋಟೆಲ್ ಮಸಾಲ್ ದೋಸೆ ಅಂದ್ರೆ ಈಗ್ಲೂ ಅದೇ ಟೇಸ್ಟು. ಸುಮಾರು 8 ದಶಕಗಳು ಕೂಡ ಹೆಚ್ಚಿನ ಇತಿಹಾಸವನ್ನ ಈ ಮೈಲಾರಿ ಹೋಟೆಲ್ ಹೊಂದಿದೆ. 1930ರ ದಶಕದಲ್ಲಿ ಮೈಲಾರಿ ಎಂಬುವರು ಮೈಸೂರಿನ ಅಗ್ರಹಾರ ವೃತ್ತದ ಬಳಿ ಸಣ್ಣದಾಗಿ ಒಂದು ಹೋಟೆಲ್ ಅನ್ನ ಆರಂಭಿಸಿರ್ತಾರೆ. ಅಂದಿನಿಂದ ಇಂದಿನವರೆಗೂ ಕೂಡ ಈ ಹೋಟೆಲ್ ತನ್ನ ವಿಶಿಷ್ಟ ರುಚಿ ಮತ್ತು ಸರಳತೆಗೆ ಹೆಸರಾಗಿದೆ. ಇಲ್ಲಿ ತಯಾರಿಸುವ ಬೆಣ್ಣೆ ದೋಸೆ ಪ್ರಪಂಚದ ಆದ್ಯಂತ ಪ್ರಸಿದ್ಧಿಯಾಗಿದೆ. ಮೈಸೂರು ಪರಂಪರೆಯನ್ನ ಬಿಂಬಿಸುವಂತ ಮೈಲಾರಿ ಹೋಟೆಲ್ ಇದೀಗ ಬೆಂಗಳೂರಿನಲ್ಲೂ ಕೂಡ ಆರಂಭವಾಗಿದೆ. ಬೆಂಗಳೂರಿನ ಇಂದಿರಾನಗರದ 80 ಅಡಿ ರಸ್ತೆಯಲ್ಲಿ ಇಂದಿನಿಂದ ಪ್ರಾರಂಭವಾಗಿರುವಂತ ಮೈಲಾರಿ ಹೋಟೆಲ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿ ಮಸಾಲ್ ದೋಸೆಯನ್ನ ಸವಿದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ದೋಸೆಯ ರುಚಿಗೆ ತಲೆದೂಗಿದಂತ ಸಿಎಂ, ನಾನು ಮೈಸೂರಿನಲ್ಲಿ ಅನೇಕ ಬಾರಿ ಈ ದೋಸೆಯನ್ನ ಸವಿದಿದ್ದೇನೆ. ಈಗ ಬೆಂಗಳೂರಿನಲ್ಲೂ ಅದೇ ಅಪ್ಪಟ ರುಚಿ ಸಿಗ್ತಿದೆ. ಆಹಾರ ಪ್ರಿಯರು ಇನ್ ಮುಂದೆ ಮೈಲಾರಿ ದೋಸೆಗಾಗಿ ಮೈಸೂರಿಗೆ ಹೋಗುವ ಅಗತ್ಯವಿಲ್ಲ. ಇದು ಈಗ ನಮ್ಮ ಇಂದಿರಾನಗರದಲ್ಲೇ ಸಿಗ್ತಿದೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿಶಿಷ್ಟ ರುಚಿಯ ರಹಸ್ಯ ಮೈಲಾರಿ ಹೋಟೆಲ್ನ ದೋಸೆಗಳು ಇತರೆ ದೋಸೆಗಳಿಗಿಂತ ಭಿನ್ನವಾಗಿರುತ್ತೆ. ಇದು ಕಂದು ಬಣ್ಣದ ಅತಿ ಮೃದುವಾದ ದೋಸೆ ಆಗಿದ್ದು ಅದರ ಮೇಲೆ ಬೆಣ್ಣೆಯ ಹೊದಿಕೆ ಇರುತ್ತೆ. ಇಲ್ಲಿ ದೋಸೆಯ ಜೊತೆಗೆ ತೆಂಗಿನಕಾಯಿ ಚಟ್ನಿ ಅಂತೂ ಆಹಾ! ಆಲೂಗಡ್ಡೆ ಸಾಗುವಿನ ಬದಲಿಗೆ ಒಂದು ವಿಶೇಷವಾದ ಹಸಿರು ಬಣ್ಣದ ಸಾಗುವನ್ನ ನೀಡಲಾಗ್ತದೆ. ಈ ರುಚಿಯ ರಹಸ್ಯ ಇಂದಿಗೂ ಅವರ ಕುಟುಂಬದವರಲ್ಲಿ ಉಳಿದುಕೊಂಡು ಬಂದಿದೆ. ಇಂದಿಗೂ ಇಲ್ಲಿ ಕಟ್ಟಿಗೆ ಒಲೆಯ ಮೇಲೆ ದೋಸೆಯನ್ನ ತಯಾರಿಸುವುದೇ ಇದರ ವಿಶೇಷತೆ. ರಾಜಕಾರಣಿಗಳಿಗೆ, ಗಣ್ಯರಿಗೆ ನೆಚ್ಚಿನ ತಾಣವಾಗಿರುವಂತ ಮೈಸೂರಿನ ಈ ಹೋಟೆಲ್ಗೆ ಕೇವಲ ಸಾಮಾನ್ಯ ಜನರಷ್ಟೇ ಅಲ್ಲದೆ ಪ್ರಸಿದ್ಧ ರಾಜಕಾರಣಿಗಳು, ಚಲನಚಿತ್ರ ನಟರು, ಪ್ರವಾಸಿಗರು ಕೂಡ ಭೇಟಿ ನೀಡ್ತಲೇ ಇರ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮೂಲತಃ ಮೈಸೂರಿನವರಾಗಿದ್ರಿಂದ ಅವರಿಗೆ ಈ ಹೋಟೆಲ್ನ ರುಚಿ ಬಹಳ ಹಳೆಯದು. ಅವರು ಶಾಸಕರಾಗಿದ್ದ ಕಾಲದಿಂದಲೂ ಇಲ್ಲಿಗೆ ಭೇಟಿಯನ್ನ ನೀಡ್ತಿದ್ರು. ಅದಕ್ಕಾಗಿಯೇ ಹಳೆಯ ಬಾಂಧವ್ಯವನ್ನ ನೆನಪಿನಲ್ಲಿಟ್ಕೊಂಡು ಅವರು ಈ ಹೋಟೆಲ್ನ ಹೊಸ ಶಾಖೆಯ ಉದ್ಘಾಟನೆಗೆ ಆಗಮಿಸಿದ್ರು. ಇದೀಗ ಈ ರುಚಿ ಸವಿಯೋದಕ್ಕೆ ಮೈಸೂರಿಗೆ ಹೋಗ್ಬೇಕಾಗಿಲ್ಲ. ಬೆಂಗಳೂರಿನ ಇಂದಿರಾನಗರದ 80 ಫೀಟ್ ರಸ್ತೆಯ ಮೈಲಾರಿ ಹೋಟೆಲ್ಗೆ ಹೋದ್ರೆ ಸಾಕು. ಇದೀಗ ಬೆಂಗಳೂರಿನಲ್ಲೂ ಕೂಡ ಬೆಂಗಳೂರಿಗರಿಗೆ ಮೈಲಾರಿ ಮಸಾಲ್ ದೋಸೆ ಸವಿಯೋದಕ್ಕೆ ಸಿದ್ಧ. ಇದಾಗಿತ್ತು ಈ ಹೊತ್ತಿನ ಸುದ್ದಿ ಕರ್ನಾಟಕ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ವಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.